ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಪೇಪರ್ ಬಳಸುತ್ತಿರುವ ಕುರಿತು ಎಚ್ಡಿ ಕೋಟೆ ಪಟ್ಟಣದ ಹೋಟೆಲ್ಗಳಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಮಳಿಗೆಗಳಿಗೆ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಡಾ ರವಿಕುಮಾರ್ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿ ಸುರೇಶ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ತಾಲೂಕು ಆಹಾರ ಸುರಕ್ಷಾಧಿಕಾರಿಗಳು ಮಾತನಾಡಿ, ರಾಜ್ಯಾದ್ಯಂತ ಪ್ಲಾಸ್ಟಿಕ್ಗಳನ್ನು ನಿಷೇಧ ಮಾಡಲಾಗಿದೆ. ಯಾವುದೇ ಆಹಾರ ಪದಾರ್ಥಗಳಿಗೆ ಆಹಾರ ತಯಾರಿಸಲು ಹಾಗೂ ಆಹಾರವನ್ನು ಪಾರ್ಸಲ್ ಕಟ್ಟಿಕೊಡಲು ಪ್ಲಾಸ್ಟಿಕ್ಗಳನ್ನು ಬಳಸುವಂತಿಲ್ಲ. ಎಲ್ಲ ಹೋಟೆಲ್, ಕ್ಯಾಂಟೀನ್ ಮತ್ತು ಬೀದಿ ಬದಿ ವ್ಯಾಪಾರಿಗಳು ಸಾರ್ವಜನಿಕರಿಗೆ ಶುದ್ಧವಾದ ಆಹಾರವನ್ನು ನೀಡಬೇಕು. ಆಹಾರವನ್ನು ತಯಾರಿಸಿದ ನಂತರ ಮುಚ್ಚಿಡಬೇಕು ಹಾಗೂ ಅಡುಗೆ ಮನೆಯನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಬೇಕು. ಬೇಸಿಗೆ ಕಾಲವಾದ್ದರಿಂದ ಜನರಿಗೆ ಕುಡಿಯಲು ಕಡ್ಡಾಯವಾಗಿ ಬಿಸಿ ನೀರನ್ನು ನೀಡಬೇಕು ಎಂದು ತಿಳಿಸಿದರು. ನಂತರ ಹೋಟೆಲ್ಗಳಿಂದ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಜಿಲ್ಲಾ ಮಟ್ಟದ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಒಳಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೋಟೆಲ್ ಮತ್ತು ಕ್ಯಾಂಟೀನ್, ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿ ದಂಡ ಸಹ ವಿಧಿಸಲಾಯಿತು. ನೀವು ಶಿಲ್ಪರ ಮಾಡ್ಕೊಂಡು ಗಾಳಿ ಆಡಂಗೆ ನೀರನ್ನು ತಾತ್ನ ಹಾಕ್ಕೋಬೋದು. ಇದೆಲ್ಲ ಹಾಕಿದ್ರೆ ಈಗ ನೋಡಿ ಎಷ್ಟು ತರಕಾರಿ ಇದ್ರಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಲಾಸ್ಟ್ ಮೂರನೇ ವಾರ ಮಾಡ್ತಾ ಇದೀನಿ, ಮತ್ತು ನೋಟಿಸ್ ಕೊಡ್ತೀವಿ. ನೆಕ್ಸ್ಟ್ ಇದು ಮಾಡಲಿಲ್ಲ ಅಂದರೆ ಬಟ್ಟೆ ಹಾಕಿ ಈಗ ಪ್ಲಾಸ್ಟಿಕ್ ಬಳಕೆ ಎಲ್ಲಿರ್ತೀರ ಮಾಡ್ಬೋದಲ್ಲ? ಫುಡ್ಡನ್ನ ಪ್ಲಾಸ್ಟಿಕ್ ಏನು ಬಳಸ್ತೀರಾ? ಯಾವ್ದು 2 ಗಂಟೆ ಆಗವ್ರೆ ಬೇರೆಲ್ಲ ಎಲ್ಲಿ ಪ್ಲಾಸ್ಟಿಕ್ ನೋಡಿ, ಪ್ರತಿಯೊಂದು ಪ್ಲಾಸ್ಟಿಕ್ ಹಾಕ್ಬಿಟ್ರೆ ನೀವು ಇದೆಲ್ಲ ಆರೋಗ್ಯಕ್ಕೆ ಹಾನಿಕರ ಅಲ್ವಾ? ಇದೆಲ್ಲ ಬೆಳೀತಲ್ಲ. ನಾವು ಏನು ನಾನು 2 ನೋಡಿ ಕೊಟ್ಟಿದ್ದೀನಿ. ಒಂದು ನಿಮಿಷ ನನ್ನ ಮಾತಿನ ನಿಮಿಷ ಏನಮ್ಮ ಇದು ಇಷ್ಟೊಂದು ಅಸಹ್ಯ ಕಾಣ್ತಿದ್ರಪ್ಪ. ನೀರು ಏನು ಸಮಸ್ಯೆ ಇಲ್ಲಲ್ವಾ? ಜಾತ್ರೆ ಮಾಡಿದ್ರೆ ಪ್ರತಿಯೊಂದು ನಮ್ಗೆ ಇದು ಎಲ್ಲ ನಿಂತು ಪೊಲೀಸ್ ಸ್ಟೇಷನ್ ಮುಂಭಾಗ ಕಂಪ್ಲೇಂಟ್ ಇದೆ. ನೀವು ಗಟ್ಟಿನ ಸಂಜೆ ಬೇರೆ ಥರ ಯೂಸ್ ಮಾಡ್ತೀವಿ. ಬರೆಯವಾಗಿ ನೋಡಿ ಸರ್, ಪ್ಲಾಸ್ಟಿಕ್ ಬಳಸಲ್ಲ ಅಂತಿಲ್ಲ. ಇದೇನು ಸರಿ ಎಲ್ಲದೂ ಪ್ಲಾಸ್ಟಿಕ್ ಬಳಸ್ತಾರೆ ಸರ್. ಪ್ಲಾಸ್ಟಿಕ್ ಬಳಸ್ತಾ ಇರೋದು ದಯವಿಟ್ಟು ನಮಗೆ ಈ ಥರ ಹೋದರೆ ಭಾಳ ಬೇಕಾಗಿತ್ತು. 2 ಥರ ಪೆನಲ್ಟಿ ಹಾಕಮ್ಮ. ಸ್ಟಾರ್ಟಿಂಗು ಎಲ್ಲ ಸ್ವಲ್ಪ ನೋಡಿ ಕ್ಲೀನಾಗಿ ಹೈಜಿನಿಕ್ ಆಗಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಸಿ ಕುಡಿದ್ರೆ ವ್ಯಾಪಾರ ಮಾಡಿ. ನಾನು ಬೇಡ, ನನಗೆ ಯಾವ ತೊಂದರೆನೂ ಕೊಡಲ್ಲ. ನೋಡಿ ವ್ಯಾಪಾರ ಆಗಿಲ್ಲ ಅಂದರೆ ನಮ್ಮ ನೀವು ನೋಡಲಿಲ್ಲ ಅಂದರೆ ಒಳಗಡೆ ಗೊತ್ತಲ್ಲ, ಹಾಳು ಮಾಡೋದು ಹಾಳೆ. ದೀಕ್ಷೆ ಕೊಡಪ್ಪ, ಅದೇನು ವೆಂಟಿಲೇಟರ್ ಮಾಡಿಸಿ 2 ಸಾವಿರ ಕೊಟ್ಟರೆ ಮಾಡಿ ಹೇಳ್ತಾ ಮತ್ತೆ ಪ್ಲಾಸ್ಟಿಕ್ ಆಗಿದ್ರೆ ಇವ್ರು ಒಂದು ನೋಡಿ ನೀವು ಇಲ್ಲಿ ಇದು ಮಾಡೋದಲ್ಲ, ಟ್ರೈನಿಂಗ್ ಕೊಡಲ್ಲ. ಅವತ್ತು ಇಲ್ಲ, ಮೊದಲೆಲ್ಲ ಮಾಡ್ತಿದ್ರು. ಎಲ್ಲ ನಮ್ಮ ಒಂದು ಮಾತು ಸರಿ ಸರ್, ಇಲ್ಲ ಯಾವುದೇ ಕಾರಣ ಪ್ಲಾಸ್ಟಿಕ್ ಇಲ್ಲ ಸರ್. ಇಲ್ಲ ಇಲ್ಲ ಸರ್, ಯಾಕಂದ್ರೆ ನಾವೇ ತಿಂತೀವಲ್ಲ, ನಮ್ಮ ಆರೋಗ್ಯಕ್ಕೂ ತೊಂದರೆ ಅಲ್ವಾ? ಸರಿ ಸರಿ, ಕೈಗೆ ಹಾಕಿ ಆಯ್ತು ಸರ್. ಕೊಡಿ
ನೋಡ್ಕೊಳ್ಳಿ ಅಷ್ಟೇ. ಇದನ್ನ ಯೂಸ್ ಮಾಡೋದಿಲ್ಲ ಸರ್. ಇದು ನೀವು ಶೆಲ್ಫ್ ಥರ ಮಾಡ್ಕೊಂಡು ಗಾಳಿ ಆಡಂಗೆ ಏನಾದ್ರು ಪ್ಲಾಸ್ಟಿಕ್ ಹಾಕ್ಕೋಬೋದು. ಇದೆಲ್ಲ ಹಾಕಿದ್ರೆ ಇದೆಲ್ಲ ನಿನ್ನೆ ಕೈಗೆ ಅಂತ ಈಗ ನೋಡಿ ಎಷ್ಟು ಇದೆಲ್ಲ ಆಗೋದಿಲ್ಲ. ಸಂಜೆ ಕಷ್ಟ ಬರ್ತಾರೆ. ತರಕಾರಿ ಇದ್ರ ಮಾತ್ರ ಕಾಂಪ್ರಮೈಸೇ ಇಲ್ಲ. ಆಯ್ತು. ಲಾಸ್ಟ್ ಮೂರನೇ ವಾರ ಮಾಡ್ತಾ ಇದೀನಿ, ಮತ್ತೆ ನೋಟಿಸ್ ಕೊಡ್ತೀವಿ. ನೆಕ್ಸ್ಟ್ ನೀವು ಇದು ಮಾಡಿಲ್ಲ ಅಂದರೆ ಬಟ್ಟೆ ಹಾಕಿ ಈಗ ಪ್ಲಾಸ್ಟಿಕ್ ಬಳಕೆ ಎಲ್ಲಿರ್ತೀರ ಮಾಡ್ಬೋದಲ್ಲ ಫುಡ್ಡನ್ನ? ಪ್ಲಾಸ್ಟಿಕ್ ಏನು ಬಳಸ್ತೀರಾ? ಯಾವ್ದು 2 ಗಂಟೆ ಆಗವ್ರೆ ಬೇರೆಲ್ಲ ಎಲ್ಲ ಇಲ್ಲ ಜಾಸ್ತಿ ಎಲ್ಲಿ ಪ್ಲಾಸ್ಟಿಕ್ ನೋಡಿ, ಪ್ರತಿಯೊಂದು ಪ್ಲಾಸ್ಟಿಕ್ ಹಾಕ್ಬಿಟ್ರೆ ನೀವು ಇದೆಲ್ಲ ಆರೋಗ್ಯಕ್ಕೆ ಹಾನಿಕರ ಅಲ್ವಾ? ಇದೆಲ್ಲ ಬೆಳೀತಲ್ಲ ಆರೋಗ್ಯಕ್ಕೆ. ನಾವು ಏನು ನಾನು 2 ನೋಡಿ ಕೊಟ್ಟಿದ್ದೀನಿ. ಒಂದು ನಿಮಿಷ ಇರಿ, ನಾನು ಮಾತಾಡೋದು ಮತ್ತೆ ಅಲ್ಲಮ್ಮ ಸ್ವಚ್ಛತೆ ಏನಮ್ಮ ಇದು ಇಷ್ಟೊಂದು ಅಸಹ್ಯ ಕಾಣಿಸ್ತಾರಪ್ಪ. ನೀರು ಏನು ಸಮಸ್ಯೆ ಇಲ್ಲ ಅಲ್ವಾ? ಜಾಗ್ರತೆ ಮಾಡಿದ್ರೆ ಪ್ರತಿಯೊಂದು ನಮ್ಗೆ ಇದು ಎಲ್ಲ ನಿಂತು ಪೊಲೀಸ್ ಸ್ಟೇಷನ್ ಮುಂಭಾಗ ಕಂಪ್ಲೇಂಟ್ ಇದೆ. ನೀವು ಗಟ್ಟಿನ ಸಂಜೆ ಬೇರೆ ಥರ ಯೂಸ್ ಮಾಡ್ತೀವಿ ಪರ್ಯಾಯವಾಗಿ. ನೋಡಿ ಸರ್, ಪ್ಲಾಸ್ಟಿಕ್ ಬಳಸಲ್ಲ ಅಂತಿರಲ್ಲ, ಇದೇನು ಸರಿ ಇದು? ಎಲ್ಲದೂ ಪ್ಲಾಸ್ಟಿಕ್ ಬಳಸ್ತಾರೆ ಸರ್. ಪ್ಲಾಸ್ಟಿಕ್ ಬಳಸ್ತಾ ಇರೋದು ದಯವಿಟ್ಟು ನಮಗೆ ಈ ಥರ ಹೋದರೆ ಭಾಳ ಬೇಕಾಗಿತ್ತು. 2 ಸಲ ಪೆನಲ್ಟಿ ಹಾಕಮ್ಮ. ಸ್ಟಾರ್ಟಿಂಗು ಎಲ್ಲ ಸ್ವಲ್ಪ ನೋಡಿ ಕ್ಲೀನಾಗಿ ಹೈಜಿನಿಕ್ ಆಗಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಸಿ ಹೋಗ್ಬಿಟ್ಟು ವ್ಯಾಪಾರ ಮಾಡಿ. ನಾನು ಬೇಡ, ನನಗೆ ಯಾವ ತೊಂದರೆನೂ ಕೊಡಲ್ಲ. ನೋಡಿ ವ್ಯಾಪಾರ ಇಲ್ಲ ಅಂದರೆ ನಮ್ಮ ನೀವು ನೋಡಲಿಲ್ಲ ಅಂದರೆ ಒಳಗಡೆ ಗೊತ್ತಲ್ಲ, ಹಾಳು ಮಾಡೋದು ಹಾಳೆ. ಹರೀಶು ದೀಕ್ಷಿತ್ ಅದು ಶಿವಾಜಿ ಬಿಡಪ್ಪ, ಅದೇನು ವೆಂಟಿಲೇಟರ್ ಮಾಡಿಸಿ 2 ಸಾವಿರ ರೂಪಾಯಿ ಕೊಟ್ಟರೆ ಮಾಡಿ ನಾನು